ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾವು 9th ತರಗತಿ ಕುರಿತು ನೋಡ್ತಾ ಹೋಗೋಣ. ಸೊ LBA ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಸುಮಾರು ಈಗ 1 ತಿಂಗಳಾಯ್ತು LBA ಪ್ರಶ್ನೋತ್ತರಗಳು ತುಂಬಾನೇ ಸಕ್ಸಸ್ಫುಲ್ ಆಗ್ತಾ ಇದೆ. ಸೊ 6, 7, 8 ಇಷ್ಟು ತರಗತಿಗಳು ಈಗ ಆಲ್ರೆಡಿ ಮುಗ್ದಿದ್ದು. ಸೊ ಇವತ್ತಿನ ಒಂದು ತರಗತಿಯಲ್ಲಿ 9ನೇ ತರಗತಿ ಆಗಿರುತ್ತೆ, ಅದು ಕೂಡ ಅರ್ಧ ಮುಗ್ದಿದೆ ಸ್ನೇಹಿತರೆ. ಇನ್ನೇನು 10th ಆದ್ರೆ LBA ಪ್ರಶ್ನೋತ್ತರಗಳು ಮುಗಿಯುತ್ತೆ. ಆಸ್ ಯೂಸ್ವಲ್ ಯಾರಾದ್ರೂ ಇವತ್ತೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನ್ ಮಾಡಿದ ಮೊದಲ ವಿಡಿಯೋ ನಿಮ್ಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಸೆಕೆಂಡ್ ಆ ಗರ್ಲ್ ಕಾಲ್ಡ್ ಗೋಲ್ಡನ್ ಅಂತ ಏನಿದೆ ಅಲ್ವಾ, ಸೊ ಇದರಲ್ಲಿ ಯಾವುದೇ ಒಂದು ಗ್ರಾಮರ್ ಪಾರ್ಟ್ ಇಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಸ್ಲೋ ಆಗಿ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಲೆಸನ್ಗೆ ನಾನು ಮೂವ್ ಆಗ್ತಾ ಇದ್ದೀನಿ. ಅದು ಯೂನಿಟ್ 4 ವಾಟ್ ಎವರ್ ವಿ ಡೂ ಅಂತ ಇರ್ತಕ್ಕಂಥದ್ದು. ಸೊ ಬನ್ನಿ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ಪ್ರಿಪೋಸಿಷನ್ಸ್ ನ ನೋಡ್ಬೇಕಾಗಿದೆ ಅಲ್ವಾ. ಸೊ ವಿ ಮಸ್ಟ್ ಕಾನ್ಸ್ಟೆಂಟ್ಲಿ ಬಿ ಆನ್ ದ ಲುಕ್ ಔಟ್ ಡ್ಯಾಶ್ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಆಫ್ ಇದೆ, ಆಪ್ಷನ್ ಬಿ ಅಲ್ಲಿ ಫಾರ್ ಇದೆ, ಆಪ್ಷನ್ ಸಿ ಅಲ್ಲಿ ಇನ್ ಇದೆ, ಆಪ್ಷನ್ ಡಿ ಅಲ್ಲಿ ವಿತ್ ಅಂತ ಇದೆ. ಸೊ ವಿ ಮಸ್ಟ್ ಕಾನ್ಸ್ಟೆಂಟ್ಲಿ ಬಿ ಆನ್ ದ ಲುಕ್ ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ಸ್ನೇಹಿತರೆ? ಎಸ್, ಫಾರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ನ ನೋಡ್ಬೇಕಾಗಿದೆ. ಸೊ ಪಾರ್ಟ್ ಆಫ್ ಸ್ಪೀಚ್ ನ ನೋಡ್ತಾ ಹೋಗೋಣ. ಸೊ ನೋಡಿ, ಈಗ ಅಂಡರ್ಲೈನ್ ಮಾಡಿದ ವರ್ಡ್ ಅನ್ನ ಮಾತ್ರ ನಾವು ನೋಡೋದೇ ಆದ್ರೆ, ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ವರ್ಬ, ನೌನ, ಆಡ್ಜೆಕ್ಟಿವ್, ಆಡ್ವರ್ಬ ಅಂತ. ಸ್ನೇಹಿತರೆ, ಐ ಥ್ಯಾಂಕ್ ಅಂದ್ರೆ ಧನ್ಯವಾದ, ನೀವು ಬೇರೆಯವರಿಗೆ ಧನ್ಯವಾದನ ಹೇಳ್ತಿದ್ದೀರಾ. ಸೊ ಇದೊಂದು ವರ್ಬ್ ಆಗುತ್ತೆ, ಹಾಗಾಗಿ ವರ್ಬ್ ಇದಕ್ಕೆ ಸರಿಯಾದಂತ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಆರ್ಟಿಕಲ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಈಗ ನಾವು ಆರ್ಟಿಕಲ್ ನೋಡ್ಬೇಕಾಗಿದೆ. ಐ ಹ್ಯಾಡ್ ಡ್ಯಾಶ್ ಅಪಾಯಿಂಟ್ಮೆಂಟ್ ವಿತ್ ಅ ಪರ್ಸನ್ ಹೂ ವಾಸ್ ಸೀನಿಯರ್ ಟು ಮೀ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ದ, ಎ, ಆನ್ ಮತ್ತೆ ಫಾರ್ ಅಂತ ಇದೆ. ಐ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ಸ್ನೇಹಿತರೆ, ಯಾಕಂದ್ರೆ ಎ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ, ಓವೆಲ್ ಆಗಿರೋದ್ರಿಂದ ಆನ್ ಅಂತ ಬರುತ್ತೆ. ಆನ್ ಸರಿಯಾದಂತ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ನೋಡೋದೇ ಆದ್ರೆ ಸ್ನೇಹಿತರೆ, ಫಿಲ್ ಇನ್ ದ ಬ್ಲಾಂಕ್ಸ್ ದ ಯೂಸಿಂಗ್ ಸೂಟೇಬಲ್ ಲಿಂಕರ್ ಕೊಟ್ಟಿದ್ದಾರೆ. ನಾವೀಗ ಲಿಂಕರ್ ನ ನೋಡ್ಬೇಕಾಗಿದೆ. ಯುವರ್ ಪಾರ್ಟಿ ವಾಸ್ ಎಂಜಾಯಬಲ್, ಐ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂತಹ ಲಿಂಕರ್ ಯಾವುದು? ಸೊ ಬಟ್, ಅಂಡ್, ಆರ್ ಅಂತ. ಯುವರ್ ಪಾರ್ಟಿ ವಾಸ್ ಎಂಜಾಯಬಲ್, ಐ ಥ್ಯಾಂಕ್ ಯು ಅಂತ ಇದೆಯಲ್ಲ. ಸೊ ಇಲ್ಲಿ ಏನ್ ಬರುತ್ತೆ ಅಂತ ಅಂದ್ರೆ ಸ್ನೇಹಿತರೆ, ಸೊ ಅಂತ ಬರುತ್ತೆ ಅಲ್ವಾ. ಯುವರ್ ಪಾರ್ಟಿ ವಾಸ್ ವೆರಿ ಎಂಜಾಯಬಲ್, ಸೊ ಐ ಥ್ಯಾಂಕ್ ಯು ಅಂತಕ್ಕಂತಹ ಲಿಂಕಿಂಗ್ ಒಂದು ವರ್ಡ್ ಇಲ್ಲಿ ಬರ್ತಕ್ಕಂಥದ್ದು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಇನ್ಫಿನಿಟಿವ್ ಅನ್ನ ನೋಡ್ತಾ ಹೋಗೋಣ. ಏನ್ ಇನ್ಫಿನಿಟಿವ್ ಇದೆ ಅಂತ. ಐ ಕ್ಯಾನ್ ಸೇ ಯುವರ್ ಪಾರ್ಟಿ ವಾಸ್ ಆಸಮ್ ಅಂತ ಹೇಳ್ತಿದ್ದಾರೆ. ಸೊ ಏನಾಗುತ್ತೆ ಇಲ್ಲಿ, ಯಾವುದು ಒಂದು ಇಲ್ಲಿ ಆನ್ಸರ್ ಆಗುತ್ತೆ ನೋಡಿ. ಐ ಕ್ಯಾನ್ ಸೇ ಯುವರ್ ಪಾರ್ಟಿ ವಾಸ್ ಆಸಮ್, ಟು ಥ್ಯಾಂಕ್, ವಿಶ್, ಪಾರ್ಟಿ, ಆಸಮ್. ಸ್ನೇಹಿತರೆ, ಟು ಥ್ಯಾಂಕ್ ಅಂತ ಇರ್ತಕ್ಕಂತಹ ಆನ್ಸರ್ ಸರಿಯಾಗಿದೆ, ಆಪ್ಷನ್ ಎ. ಈಗ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ನಾವು ಕ್ವಶನ್ ಟ್ಯಾಗ್ ನ ನೋಡ್ಬೇಕಾಗಿದೆ. ಸೊ ಕ್ವಶನ್ ಟ್ಯಾಗ್ ನೋಡುವಾಗ ನಾನು ಆಸ್ ಯೂಸ್ವಲ್ ನಿಮ್ಗೆ ಏನ್ ಹೇಳ್ತಾ ಇರ್ತೀನಿ ಅಂದ್ರೆ, ಫಸ್ಟ್ ನೀವು ಅದು ಪ್ರೆಸೆಂಟ್, ಪಾಸ್ಟ್ ಅಥವಾ ಫ್ಯೂಚರ್ ಅಂತ ಟೆನ್ಸ್ ನ ನೋಡ್ಕೊಳ್ಳಿ. ಟೆನ್ಸ್ ಏನಾದ್ರು ಕರೆಕ್ಟ್ ಆಗಿದ್ರೆ ಸ್ನೇಹಿತರೆ, ದೆನ್ ಅದೊಂದು ಪಾಸಿಟಿವ್ ವರ್ಡ್ ಇದೆಯಾ ಅಥವಾ ಸೆಂಟೆನ್ಸ್ ಇದೆಯಾ ಅಥವಾ ನೆಗೆಟಿವ್ ಸೆಂಟೆನ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ. ಐ ಕಾಲ್ಡ್ ಆನ್ ಆಟೋ ಅಂಡ್ ಟೋಲ್ಡ್ ಹಿಮ್ ಟು ಟೇಕ್ ಮೀ ಟು ದ ರೈಲ್ವೆ ಸ್ಟೇಷನ್. ಸೊ ಇದೊಂದು ಪಾಸಿಟಿವ್ ಆಗಿದೆ ಅಲ್ವಾ. ಐ ಕಾಲ್ಡ್, ನಾನು ಕರೆದಿದ್ದೆ ಅಂತಕ್ಕಂಥದ್ದಂದ್ರೆ ಇದು ಪಾಸ್ಟ್ ಟೆನ್ಸ್ ಇದೆ. ಸೊ ಈಗ ಡಿಡ್ ಐ ಬರುತ್ತಾ, ಡೂ ಐ ಬರುತ್ತಾ, ಡೋಂಟ್ ಐ ಬರುತ್ತಾ, ಡಸ್ ನಾಟ್ ಐ ಅಂತ ಬರುತ್ತಾ ಸ್ನೇಹಿತರೆ? ಆಸ್ ಯೂಸ್ವಲ್ ನಾನು ಹೇಳಿರೋ ಹಾಗೆ ಇದೊಂದು ಪಾಸಿಟಿವ್ ಆಗಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಪಾಸಿಟಿವ್ ಆಗಲ್ಲ, ಹಾಗಾಗಿ ಇವು ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಡಿಡ್ ಐಯೂ ಆಗೋದಿಲ್ಲ, ಡೂ ಐನೂ ಆಗೋದಿಲ್ಲ ಅಲ್ವಾ. ಈಗ ಡಸ್ ನಾಟ್ ಐ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಇದು ಆಗಲ್ಲ, ಹಾಗಾಗಿ ಇಲ್ಲಿ ಯಾವ್ದಾಗುತ್ತೆ, ಡಿಡ್ ಐ ಆಗುತ್ತೆ. ಎಸ್, ಅರ್ಥ ಆಯ್ತು ಅನ್ಕೋತೀನಿ. ತುಂಬಾ ಒಂದು ಈಸಿ ಮತ್ತೆ ತುಂಬಾ ಈಸಿಯಾಗಿ ನಾವು ಆನ್ಸರ್ ನ ಮಾಡಬಹುದು. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡಿ, ಏನ್ ಕೊಟ್ಟಿದ್ದಾರೆ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಕೊಟ್ಟಿದ್ದಾರೆ. ಬ್ರಾಕೆಟ್ ಅಲ್ಲಿ ಕೊಟ್ಟಂತಹ ವರ್ಡ್ ನ ನಾವು ಏನ್ ಮಾಡ್ಬೇಕು, ಕರೆಕ್ಟ್ ಮಾಡ್ಬೇಕಾಗಿದೆ. ಐ ಶುಡ್ ಕಂಪೇರ್ ಮೈ
ಡ್ಯಾಶ್ ಆಫ್ ದ ಲಾಸ್ಟ್ ಇಯರ್ ಅಂಡ್ ಸಿ ವೆದರ್ ಐ ಆಮ್ ಗೋಯಿಂಗ್ ಬೆಟರ್ ಆರ್ ನಾಟ್ ಅಂತ. ಏನಾಗುತ್ತೆ, ಪರ್ಫಾರ್ಮ್ ಇದ್ದಿದ್ದು ಪರ್ಫಾರ್ಮೆನ್ಸ್ ಅಂತ ಆಗುತ್ತೆ ಸ್ನೇಹಿತರೆ ಅಲ್ವಾ, ಪರ್ಫಾರ್ಮೆನ್ಸ್ ಅಂತ ಆಗುತ್ತೆ. ಐ ಶುಡ್ ಕಂಪೇರ್ ಮೈ ಪರ್ಫಾರ್ಮೆನ್ಸ್ ಆಫ್ ಲಾಸ್ಟ್ ಇಯರ್ ಅಂಡ್ ಐ ಸಿ ವೆದರ್ ಐ ಆಮ್ ಡೂಯಿಂಗ್ ಬೆಟರ್ ಆರ್ ನಾಟ್ ಅಂತಕ್ಕಂಥದ್ದು. ನೋಡಿ ನೆಕ್ಸ್ಟ್ 8th ಕ್ವಶನ್ ನೋಡ್ತಾ ಹೋಗೋಣ. ನೋಡಿ 8th ಕ್ವಶನ್ ಏನಿದೆ ಇಲ್ಲಿ, ಒಂದ್ ಸ್ವಲ್ಪ ಮೇಲೆ ಹೋಗೋಣ, ಸ್ವಲ್ಪ ಇರಿ. ಯಾ ನೋಡಿ 8th ಕ್ವಶನ್, ಆಡ್ ಎ ಸುಟೇಬಲ್ ಪ್ರಿಫಿಕ್ಸ್ ಅಂತ ಕೊಟ್ಟಿದ್ದಾರೆ. ಆ ಪ್ರಿಫಿಕ್ಸ್ ನ ಆಡ್ ಮಾಡೋದ್ರ ಮೂಲಕ ನಾವ್ ಏನ್ ಮಾಡ್ಬೇಕಾಗಿದೆ, ಆಪೋಸಿಟ್ ವರ್ಡ್ ಮಾಡ್ಬೇಕಾಗಿದೆ. ಸೊ ಇಟ್ ಈಸ್ ಅ ಪಾಸಿಬಲ್ ಫಾರ್ ದ ಪೂರ್ ಪೀಪಲ್ ಟು ಹ್ಯಾವ್ ಅ ಫುಡ್ ಇನ್ ದ, ಏನಿದೆ ಇದು, ಪೋಸ್ಟ್ ರೆಸ್ಟೋರೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ರೆಸ್ಟೋರೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್, ಅನ್, ಇಮ್ ಅಥವಾ ಡಿಸ್ ಅಂತ ಬರುತ್ತೆ. ಏನಾಗುತ್ತೆ ಇಲ್ಲಿ, ಇಂಪಾಸಿಬಲ್ ಅಂತ ಆಗುತ್ತೆ. ಏನಾಗುತ್ತೆ ಸ್ನೇಹಿತರೆ, ಇಂಪಾಸಿಬಲ್ ಅಂತ ಆನ್ಸರ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಸೊ 9th ಕ್ವಶನ್ ನೋಡೋಣ. ಫಿಲ್ ಇನ್ ದ ಸೆಂಟೆನ್ಸ್ 2 ಎರರ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇರ್ತಕ್ಕಂತಹ 2 ಎರರ್ಸ್ ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಓಕೆನಾ, ಸೆಂಟೆನ್ಸ್ ನ ನೋಡೋಣ. ಐ ಸ್ಟಾರ್ಟ್ ರಿಮೂವಿಂಗ್ ದ ಪ್ಯಾಕೆಟ್ಸ್ ವಿತ್ ವೇರ್ ಫುಲ್ ಆಕ್ಯುಪೈಯಿಂಗ್ ದ ಫಿಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ರಾಂಗ್ ಆಗಿದೆ ಅಂದ್ರೆ, ಸ್ಟಾರ್ಟ್ ಅಲ್ಲ, ಅದು ಸ್ಟಾರ್ಟೆಡ್ ಅಂತ ಆಗುತ್ತೆ. ಐ ಸ್ಟಾರ್ಟೆಡ್ ರಿಮೂವಿಂಗ್ ಅಂತ ಆನ್ಸರ್ ಆಗುತ್ತೆ. ಅದಾದ್ಮೇಲೆ ಸ್ನೇಹಿತರೆ ಇಲ್ಲಿ ಫುಲ್ ಅಲ್ಲ, ಅದು ಫುಲ್ಲಿ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ವರ್ಬಲ್ ಮಿಸ್ಟೇಕ್ ಟು ಬಿ ಆ ಕರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ವರ್ಬಲ್ ಮಿಸ್ಟೇಕ್, ಅದಾದ್ಮೇಲೆ ವರ್ಬಲ್ ಯಾವ್ದಾಗಿದೆ ಇಲ್ಲಿ, ಸ್ಟಾರ್ಟೆಡ್ ಅಂತ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಸ್ಪೆಲ್ಲಿಂಗ್ ಫುಲ್ಲಿ ಆಗ್ಬೇಕು. ಈ ಎರಡು ಮುಗಿತೀಗ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸೆಕೆಂಡ್ ಇರ್ತಕ್ಕಂಥ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಇನ್ 1 to ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಲೆಸನ್ ಸಂಬಂಧಪಟ್ಟಿದೆ. ಓಕೆನಾ, ಎಸ್, ಕಂಟಿನ್ಯೂ ಹೋಗೋಣ. ಓಕೆ ಬನ್ನಿ. ಸೊ ಈ ಒಂದು ಏನ್ ಕೊಟ್ಟಿದ್ದಾರೆ, ಮ್ಯಾಚ್ ದ ಫಾಲೋಯಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಎಸ್, ಇದನ್ನ ನೋಡ್ತಾ ಹೋಗೋಣ. ಒಂದೇ ಒಂದ್ ನಿಮಿಷ ಈ PDF ನ ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ. ಈಗ ಒಂದು ನಿಮಿಷ ರೀ. ಎಸ್, ಇದನ್ನ ಮಾಡ್ಕೊಂಡು ನೆಕ್ಸ್ಟ್ ತಗೊಳ್ಳೋಣ. ಯಾಕಂದ್ರೆ ಇದು ಬರ್ತಾ ಇಲ್ಲ, ನೋಡೋಣ. ಸ್ವಲ್ಪ ಬರ್ತಾ ಇಲ್ಲ. ಓಕೆ, ಸೊ ನೋಡಿ, ಐ ಆಮ್ ಕಮಿನ್ ಅಂತಕ್ಕಂಥದ್ದು ಏನಿದು ಪರ್ಮಿಷನ್ ಆಗಿದೆ ಅಲ್ವಾ. ಸೊ ಅದು ಕೆಳಗಡೆ ಇರ್ಬೋದು, ನೋಡೋಣ. ಹಿ ಮೇ ಕಮ್, ವಿಲ್ ಯು ಪ್ಲೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಿದೆ ಅಂತ ನೋಡೋಣ ಸ್ನೇಹಿತರೆ. ಐ ಆಮ್ ಕಮಿನ್ ಅಂತಕ್ಕಂಥದ್ದು ಇದೊಂದು ಆಸ್ಕಿಂಗ್ ಅ ಪರ್ಮಿಷನ್ ಆಗತ್ತೆ. ಎಲ್ಲಿದೆ ಆಸ್ಕಿಂಗ್ ಅ ಪರ್ಮಿಷನ್? ಸೊ ಇಲ್ಲಿ ಪೇಜ್ 2 ಮಾಡ್ಕೊಳ್ಳೋಣ, ಮೇ ಬಿ ಚೆನ್ನಾಗಿ ಬರ್ಬೋದು. ಓಕೆನಾ, ನೋಡಿ. ಓಕೆ, ಬರ್ಲಿಲ್ಲ. ಒಂದು ಪೇಜ್ ಅಲ್ಲಿ ಇರ್ಲಿ ಇದು. ಎಸ್, ನೋಡ್ಕೊಳ್ಳಿ. ಎಸ್, ಈಗ ಅರ್ಥ ಆಯ್ತಾ ಸ್ನೇಹಿತರೆ? ಎಸ್, ಇವಾಗ ಬನ್ನಿ ನೋಡಿ. ಐ ಆಮ್ ಕಮಿನ್ ಅಂತಕ್ಕಂಥದ್ದು ಪರ್ಮಿಷನ್ ಇದೆ. ಎಲ್ಲಿದೆ ಪರ್ಮಿಷನ್? ಎಸ್, ಆಸ್ಕಿಂಗ್ ಅ ಪರ್ಮಿಷನ್ ಅಂತ ಇಲ್ಲಿರ್ತಕ್ಕಂಥದ್ದು. ಸೊ ಇದನ್ನ ಇಲ್ಲಿಗೆ ನಾನು ಆಡ್ ಮಾಡ್ತಾ ಇದ್ದೀನಿ. ಸೊ ಹಿ ಮೇ ಕಮ್ ಅಂತ ಕೊಡ್ತಿದ್ದಾರೆ. ಸೊ ಹಿ ಮೇ ಕಮ್, ಸೊ ಇದು ಪಾಸಿಬಿಲಿಟಿ, ಬರ್ಬೋದು ಅಥವಾ ಬರದೇ ಇರ್ಬೋದು. ಹಾಗಾಗಿ ಇದೊಂದು ಏನಾಗಿದೆ, ಪಾಸಿಬಿಲಿಟಿ ಆಗಿದೆ. ಸೊ ಇದಕ್ಕೆ ನಾನು ಇಲ್ಲಿ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ವಿಲ್ ಯು ಪ್ಲೀಸ್ ಅಂತ ಕೇಳ್ತಿದ್ದಾರೆ. ಸೊ ಇದೊಂದು ರಿಕ್ವೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ರಿಕ್ವೆಸ್ಟಿಂಗ್ ಇರ್ತಕ್ಕಂಥದ್ದು ಈ ಆಪ್ಷನ್ ನಲ್ಲಿ. ಸೊ ಇಲ್ಲಿ ನಾನು ಇದನ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಸಾರಿ ಅಂತಕ್ಕಂಥದ್ದು ಇದೊಂದು ಅಪಾಲಜಿ ಆಗಿದೆ. ಸೊ ಅಪಾಲಜಿ ಇರ್ತಕ್ಕಂಥದ್ದು ಇಲ್ಲಿ. ಸೊ ನಾನು ಇಲ್ಲಿ ಇದನ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಡೋಂಟ್ ವರಿ ಅಂತಕ್ಕಂಥದ್ದು. ಸೊ ಗಿವಿಂಗ್ ಏನದು ಅಶ್ಯೂರೆನ್ಸ್ ಅಂತ ಆಗುತ್ತೆ. ಎಲ್ಲಿದೆ ಅದು ನೋಡಿ, ಇಲ್ಲಿದೆ. ಸೊ ಹಿಂಗೆ ಮ್ಯಾಚ್ ಮಾಡ್ಕೊಳ್ಳೋಣ. ಐ ಕ್ಯಾನ್ ಡೂ ಅಂತಕ್ಕಂಥದ್ದು ಎಕ್ಸ್ಪ್ರೆಸಿಂಗ್ ಎಬಿಲಿಟಿ, ನಾನು ಮಾಡಬಹುದು, ನಂಗೆ ಆ ಎಬಿಲಿಟಿ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದ್ರಿಂದ ಸೊ ಎಕ್ಸ್ಪ್ರೆಸಿಂಗ್ ಎಬಿಲಿಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಇಟ್ಸ್ ಆಲ್ ರೈಟ್ ಅಂತಕ್ಕಂಥದ್ದು ಏನಿದು ಎಕ್ಸ್ಪ್ರೆಸಿಂಗ್, ಏನಿದು
ಹಾ ಹೌದು, ಅಗ್ರಿಂಗ್ ಆಗುತ್ತೆ ಅಲ್ವಾ. ಸೊ ಎಲ್ಲಿದೆ ಅಗ್ರಿಂಗು? ಇಲ್ಲಿದೆ. ಇಟ್ಸ್ ಆಲ್ ರೈಟ್, ಅಗ್ರಿ ಮಾಡ್ಕೋತೀವಲ್ವಾ ನಾವು, ಇರ್ಲಿ ಬಿಡು ಅಂತ. ಸೊ ಹಂಗಾಗಿ ಸೊ ಥ್ಯಾಂಕ್ ಯು ಅಂತಕ್ಕಂಥದ್ದು ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂತಕ್ಕಂಥದ್ದು. ಎಸ್, ನೆಕ್ಸ್ಟ್ ಹೋಗೋಣ. ಐಡೆಂಟಿಫೈ ದ, ಅಗೇನ್ ನೋಡಿ ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ತುಂಬಾ ಕ್ವಶನ್ಸ್ ಇದೆ. ಅಂಡರ್ಲೈನ್ ಮಾಡಿದಂತಹ ವರ್ಡ್ಗೆ ಕೇಳಿದ್ದಾರೆ, ಬಟ್ ಇಲ್ಲಿ ಎಲ್ಲಿ ಅಂಡರ್ಲೈನ್ ಮಾಡೇ ಇಲ್ಲ. ಓಕೆನಾ. ಸೊ ಯಾವ ವರ್ಡ್ ಅಂತ ನಾವು ತಿಳ್ಕೊಳ್ಳೋಣ. ಇಲ್ಲಿ ಅಂಡರ್ಲೈನ್ ಮಾಡಿದ ವರ್ಡ್ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿ ಯಾವುದು ವರ್ಡ್ ನ ಅವರು ಅಂಡರ್ಲೈನ್ ಮಾಡಿಲ್ಲ. ಯಾವ್ದಿರ್ಬಹುದು? ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಯಾಕಂದ್ರೆ ಈಗ ಥ್ಯಾಂಕ್ ಯು ಅಂತಕ್ಕಂಥದ್ದು ಒಂದು ಫಂಕ್ಷನ್ ಲ್ಯಾಂಗ್ವೇಜ್ ಬರುತ್ತೆ, ಪ್ಲೀಸ್ ಕಮ್ ಇನ್ ಅಂತಕ್ಕಂಥದಕ್ಕೂ ಬರುತ್ತೆ. ಹಾಗಾಗಿ ಯಾವ್ದಂತ ನಾವಿಲ್ಲಿ ಡಿಸೈಡ್ ಮಾಡಕ್ಕಾಗತ್ತೆ. ಹಾಗೂ ನೀವು ತಿಳ್ಕೊಬೇಕು ಅಂತಂದ್ರೆ ಸೊ ನೋಡಿ, ಇಲ್ಲಿ ಥ್ಯಾಂಕ್ ಯು ಅಂತಕ್ಕಂಥದ್ದು ಏನಾಗುತ್ತೆ ಸ್ನೇಹಿತರೆ? ಎಸ್, ಗ್ರೀಟಿಂಗ್ ಅಂತ ಆಗುತ್ತೆ ಅಲ್ವಾ. ಹೌದು. ಓಕೆ, ಪ್ಲೀಸ್ ಕಮ್ ಇನ್ ಅಂತಕ್ಕಂಥದ್ದು ಆಸ್ಕಿಂಗ್ ಪರ್ಮಿಷನ್ ಅಂತ ಆಗುತ್ತೆ. ಸೊ ಹಂಗೆ. ಸೊ ಬನ್ನಿ ನೆಕ್ಸ್ಟ್, ಇಲ್ಲಿ ಎಲ್ಲಿ ಅಂಡರ್ಲೈನ್ ಮಾಡಿಲ್ಲ, ಹಾಗಾಗಿ ನಾನು ಚೂಸ್ ದ ಕರೆಕ್ಟ್ ಕಲೆಕ್ಟಿವ್ ವರ್ಡ್ಸ್ ಅಂತ ಕೊಟ್ಟಿದ್ದೇನೆ. ಇದನ್ನ ನೋಡ್ತಾ ಹೋಗೋಣ. ಓಕೆ ಓಕೆ, ಇಲ್ಲಿಂದ ತಗೋಣ. ಓಕೆ, ಕರ್ಲಿ, ಕರ್ಲಿಗೆ ಯಾವ್ದಾಗುತ್ತೆ? ಹೇರ್ ಅಂತ ಆಗುತ್ತೆ. ನಿಮ್ಗೆ ಗೊತ್ತಿದೆ ಇದು ಆಲ್ರೆಡಿ. ಫಾಸ್ಟ್ ಅಂತ ಇದೆ. ಫಾಸ್ಟ್ ಏನದು? ಫಾಸ್ಟ್ ಏನಾಗುತ್ತೆ ಸ್ನೇಹಿತರೆ? ರೇನ್ ಅಲ್ಲ, ಟ್ರೈನ್ ಆಗುತ್ತೆ. ಫಾಸ್ಟ್ ಟ್ರೈನ್. ಕ್ವಿಕ್ ಏನಾಗುತ್ತೆ? ಕ್ವಿಕ್ಗೆ ಸರಿಯಾದಂತ ಉತ್ತರ ಶವರ ಅಥವಾ ರೇನ, ಸಾರಿ ಕೆಳಗಡೆ ಫುಡ್ಡ, ಶವರ ಅಥವಾ ಬಸ್, ಡ್ರಿಂಕ್, ಶವರ್ ಆಗುತ್ತೆ. ಕ್ವಿಕ್ ಶವರ್. ಓಕೆ. ಹ್ಯೂಜ್ ಏನಾಗುತ್ತೆ ಸ್ನೇಹಿತರೆ? ಹ್ಯೂಜ್ಗೆ ಪ್ರಾಫಿಟ್ ಅಂತ ಆಗುತ್ತೆ. ಎಸ್ ಕರೆಕ್ಟ್, ಪ್ರಾಫಿಟ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡಿ, ಹೆವಿ ಅಂತ ಇದೆ. ಸೊ ಹೆವಿ ಟಾಕ, ಹೆವಿ ಫರ್ನಿಚರ್, ಸ್ಮೋಕರ್, ಜೋಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೆವಿ ಸ್ಮೋಕರ್ ಅಂತ ಆಗುತ್ತೆ ಸ್ನೇಹಿತರೆ. ಹೆವಿ ಸ್ಮೋಕರ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಸೊ ಪ್ಲೇ, ವಾಟ್, ಅಟೆನ್ಷನ್, ಫುಡ್, ಬಸ್ ಆರ್ ವುಮೆನ್ ಏನಾಗುತ್ತೆ ಇಲ್ಲಿ? ಪ್ಲೇಗೆ ಪೇ, ಸಾರಿ ಪ್ಲೇ ಅಲ್ಲ, ಅದು ಪೇ. ಪೇ ಏನಾಗುತ್ತೆ? ಅಟೆನ್ಷನ್ ಆಗುತ್ತೆ. ನೋಡಿ ಇಲ್ಲಿ ಜ್ಯೂಸಿ ಅಂತ ಕೊಟ್ಟಿದ್ದಾರೆ. ಜ್ಯೂಸ್ ಏನಾಗುತ್ತೆ? ಜ್ಯೂಸ್, ನೋವೆಲ್, ವೆಜಿಟೇಬಲ್, ಚಾಕ್ಲೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜ್ಯೂಸಿ ಚಾಕ್ಲೇಟ್ ಅಂತ ಆಗುತ್ತೆ. ಏನಾಗುತ್ತೆ? ಚಾಕ್ಲೇಟ್ ಅಂತ ಆಗುತ್ತೆ. ನೋಡಿ ನೆಕ್ಸ್ಟ್. ಸೊ ಕಾರ್, ಮೀಟಿಂಗ್, ಏರೋಪ್ಲೇನ್, ಮತ್ತೆ ಇದೇನ್ ಕೊಟ್ಟಿದ್ದಾರೆ? ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ ಸ್ನೇಹಿತರೆ? ಲೆಂತಿ ಮೀಟಿಂಗ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್. ಗ್ರೀಟ್, ಟ್ರೀ, ಪಿಕ್ಚರ್, ಡಿಟೇಲ್, ಪರ್ಸನ್ ಏನಾಗುತ್ತೆ? ಗ್ರೀಟ್ ಪರ್ಸನ್ ಅಂತ ಆಗುತ್ತೆ. ಎಸ್ ನೋಡಿ, ಸ್ಟ್ರಾಂಗ್, ಲವ್, ಫುಡ್, ಕಾಫಿನ, ಇದೊಂದು ಎಲ್ಲರಿಗೂ ಗೊತ್ತಿರುತ್ತೆ. ಏನದು? ಸ್ಟ್ರಾಂಗ್ ಲವ್. ಸ್ಟ್ರಾಂಗ್ ಕಾಫಿನೂ ಆಗುತ್ತಲ್ವಾ. ಎಸ್. ಸೊ ನೆಕ್ಸ್ಟ್ ಹೋಗೋಣ, ನೋಡೋಣ. ನೆಕ್ಸ್ಟ್ ಮೇ ಬಿ ಲೆಸನ್ ಮುಗೀತು ಅನ್ಕೋತೀನಿ ನಾನು. ಮೇ ಬಿ ನೆಕ್ಸ್ಟ್ ಬೇರೆ, ಹಾ ಎಸ್ ಹೌದು, ನೆಕ್ಸ್ಟ್ ಬೇರೆ ಲೆಸನ್ ಬರುತ್ತೆ. ಸೊ ಇವತ್ತಿಗೆ ಇಲ್ಲಿನ ತರಗತಿನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಒಂದು ಪೋಯಮ್, ಒಂದು ಲೆಸನ್ ನೋಡೋಣ ಸ್ನೇಹಿತರೆ. ಇದು ಇವತ್ತಿನ ತರಗತಿಯಾಗಿತ್ತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಟಿಫಿಕೇಶನ್ ಅಂತೂ ಆದಷ್ಟು ಬೇಗ ಆಗ್ತಿದೆ. ಇದಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ. ಅದ್ರ ಜೊತೆಗೆ LBA ಪ್ರಶ್ನೋತ್ತರ ತುಂಬಾ ಮುಖ್ಯ ಆಗಿದೆ. ಅದರಲ್ಲೂ ಇಂಗ್ಲಿಷ್ ಆಗ್ತಾ ಇರ್ತಕ್ಕಂಥದ್ದು ತುಂಬಾನೇ ಒಂದು ಇಂಪಾರ್ಟೆಂಟ್. ಹಾಗಾಗಿ ಇಂಗ್ಲಿಷ್ ನ ಮಿಸ್ ಮಾಡ್ಕೋಬೇಡಿ. ಯಾರಾದ್ರೂ ಇವತ್ತೇ ಈ ವಿಡಿಯೋ ನೋಡ್ತಿದ್ರೆ ಪ್ಲೇ ಲಿಸ್ಟ್ಗೆ ಹೋದ್ರೆ ನಿಮ್ಗೆ ಎಲ್ಲಾ ವಿಡಿಯೋಸ್ಗಳು ಅಂದ್ರೆ 6ನೇ, 7ನೇ, 8ನೇ, 9ನೇ ಓಕೆ ಎಲ್ಲಾ ವಿಡಿಯೋಸ್ಗಳು ಸಿಗುತ್ತೆ ಸ್ನೇಹಿತರೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.